ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಜೈಲಲ್ಲಿರುವಂತಹ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. ಜೊತೆಗಿದ್ದ ದೋಸ್ತಿಯಿಂದಲೇ ದಾಸನ್ಗೆ ಸಂಕಷ್ಟ. ಇವತ್ತು ಕೋರ್ಟ್ನಲ್ಲಿ ಮಾಫಿ ಸಾಕ್ಷಿ ಅರ್ಜಿಯ ಆದೇಶ ಇದೆ. ಹೀಗಾಗಿ ಈಗ ದರ್ಶನ್ಗೆ ಮತ್ತಷ್ಟು ಟೆನ್ಷನ್. ಇಂದು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ಆದೇಶ. ಹೀಗಾಗಿ ದರ್ಶನ್ಗೆ ಮತ್ತೆ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಆರೋಪಿ ಪ್ರದೋಷ್ ಬಗ್ಗೆ ವರದಿ ಕೇಳಿರುವಂತಹ ಕೋರ್ಟ್ ಜೈಲಿನಲ್ಲಿ ಪ್ರದೋಷ್ ನಡವಳಿಕೆ ವರದಿ ಕೇಳಿದೆ. ಸುಮ್ಮನೆ ಏನೇನೋ ಹೇಳಿದ್ರೆ ನಂಬೋದಕ್ಕಾಗಲ್ಲ. ನಿಜವಾಗ್ಲೂ ಆತನ ನಡವಳಿಕೆಯಲ್ಲಿ ಬದಲಾವಣೆ ಆಗಿದೆಯಾ ಅದನ್ನು ತಿಳ್ಕೋಬೇಕಲ್ಲ. ಹಾಗಾಗಿ ಇಂದು ಕೋರ್ಟ್ಗೆ ವರದಿ ಸಲ್ಲಿಸಲಿರುವಂತಹ ಅಧಿಕಾರಿಗಳು ವರದಿ ಪರಿಶೀಲನೆ ಬಳಿಕ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶವನ್ನ ಪ್ರಕಟ ಮಾಡಲಾಗುತ್ತೆ. ಆದೇಶದ ಬಳಿಕ ಮುಂದಿನ ಕಾನೂನು ಪ್ರಕ್ರಿಯೆಗಳು ಶುರುವಾಗುತ್ತೆ. ಈ ಹಿಂದೆ ಪ್ರದೋಷ್ ಅಪರಾಧ ಹಿನ್ನೆಲೆ ವರದಿ ಕೇಳಿದ್ದ ಕೋರ್ಟ್ ಪ್ರದೋಷ್ ಪಾತ್ರ ದಾಖಲಾದ ಸೆಕ್ಷನ್ಗಳ ಕುರಿತು ಕೂಡ ವರದಿಯನ್ನ ಕೇಳಿದೆ. ಅಂದ್ರೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಪಾತ್ರ ಏನು, 14ನೇ ಆರೋಪಿ, ಆತ ಏನೇನ್ ಮಾಡಿದ್ದ, ಆತನ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಲಾಗಿದೆ ಅದ್ರ ಬಗ್ಗೆ ರಿಪೋರ್ಟ್. ಅದರ ಜೊತೆಗೆ ಆತನ ನಡವಳಿಕೆಯಲ್ಲಿ ನಿಜಕ್ಕೂ ಕೂಡ ಬದಲಾವಣೆ ಆಗಿದೆಯಾ, ಅಟ್ಲೀಸ್ಟ್ ಅಂದ್ರೆ ಅವನು ಬರೀ ತಾನು ಮಾತ್ರ ಎಸ್ಕೇಪ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ಏನಾದರೂ ಸುಳ್ಳು ಹೇಳ್ತಿದ್ದಾನ, ಅದೆಲ್ಲದೂ ತಿಳ್ಕೊಳ್ಬೇಕಲ್ಲ. ಸದ್ಯ ಆತನಿಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಆತನ ಬಗ್ಗೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ತದನಂತರದಲ್ಲಿ ಈ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಕೋರ್ಟ್ನಲ್ಲಿ ಏನು ಆದೇಶ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಮತ್ತೊಂದು ಕಡೆ ದರ್ಶನ್ಗೆ ಟೆನ್ಷನ್ ಕೂಡ ಇದೆ.